ಒಂದು ದಿನದ ಗ್ಯಾಪ್ ಬಳಿಕ ಧರ್ಮಸ್ಥಳದಲ್ಲಿ ಇವತ್ತು ಮತ್ತೆ ಅಸ್ಥಿ ಪಂಜರಗಳ ಶೋಧ ಕಾರ್ಯ ಮುಂದುವರಿಯಲಿದೆ. ಇವತ್ತು ಸ್ಪಾಟ್ ನಂಬರ್ 11 ಹಾಗೆ 12ರಲ್ಲಿ ಅವಶೇಷಗಳಿಗಾಗಿ ಹುಡುಕಾಟ ನಡೆಯುತ್ತೆ. ಪಾಯಿಂಟ್ ನಂಬರ್ 6ರಲ್ಲಿ ಮೂಳೆ ರಹಸ್ಯ, ಸಿಕ್ಕಿರುವಂತಹ ಮೂಳೆಗಳ ರಹಸ್ಯವನ್ನ ಭೇದಿಸೋದೇ ಸದ್ಯ ಎಸ್ಐಟಿಗಿರುವಂತಹ ಚಾಲೆಂಜ್. ಪಾಯಿಂಟ್ ನಂಬರ್ 6ರಲ್ಲಿ ಸಿಕ್ಕಂತಹ ಮೂಳೆಗಳು 20 ವರ್ಷ ಹಿಂದಿನದ್ದ. ಪಾಯಿಂಟ್ ನಂಬರ್ 6ರ ಅವಶೇಷಗಳ ವೈಜ್ಞಾನಿಕ ಅನ್ವೇಷಣೆ ಸದ್ಯಕ್ಕದೇ ಸವಾಲು ಎಸ್ಐಟಿ ಅಧಿಕಾರಿಗಳಿಗೆ. ಡಿಎನ್ಎ ಸೇರಿ ಹಲವು ಪರೀಕ್ಷೆಗಳೇ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ಗೆ ಚಾಲೆಂಜ್. ಯಾಕಂದ್ರೆ ಹಲವು ವರ್ಷಗಳಿಂದ ಮಣ್ಣಲ್ಲಿ ಇದ್ದಿದ್ದಕ್ಕೆ ಮೂಳೆಗಳಿಗೆ ಹಾನಿಯಾಗಿರುವ ಸಾಧ್ಯತೆ ಇದೆ. ಮಣ್ಣಿನಲ್ಲಿ ರಾಸಾಯನಿಕ ಸೇರಿ ಡಿಎನ್ಎ ನಾಶ ಆಗಿರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಮೂಳೆಗಳು ಸದ್ಯ ಲಭ್ಯ ಆಗಿದ್ರೂ ಕೂಡ ಅದು ಯಾರದ್ದು ಅನ್ನೋದು ಪತ್ತೆ ಹಚ್ಚುವುದು ಸದ್ಯಕ್ಕೆ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ಗೆ ಇರುವಂತಹ ಸವಾಲು. ಇದುವರೆಗೆ ಒಟ್ಟು 10 ಸ್ಪಾಟ್ಗಳಲ್ಲಿ ಮಹಜರು ಮಾಡುವಂತಹ ಕೆಲಸ ಆಗಿದೆ. ಆ 10ರಲ್ಲಿ ಮನುಷ್ಯನ ಕಳೆ ಬರಹದ ಅವಶೇಷಗಳು ಸಿಕ್ಕಿದ್ದು ಸ್ಪಾಟ್ ನಂಬರ್ 6ರಲ್ಲಿ ಮಾತ್ರ. ಇವತ್ತು 11 ಹಾಗೆ 12 ಈ 2 ಸ್ಥಳಗಳಲ್ಲಿ ಕಾರ್ಯಾಚರಣೆಯನ್ನ ಮಾಡೋಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಇದರ ಮಧ್ಯೆ ಗ್ರೌಂಡ್ ಪೆನೆಟ್ರೇಟಿಂಗ್ ರೆಡಾರ್ ಜಿಪಿಆರ್ ಸಿಸ್ಟಮ್ನ ನೀವು ಬಳಕೆ ಮಾಡಬೇಕು ಅನ್ನುವಂತಹ ಮನವಿಯನ್ನ ದೂರುದಾರರ ಪರ ವಕೀಲರು ಮಾಡಿದ್ರು. ಎಸ್ಐಟಿ ಅಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಗೊತ್ತಿಲ್ಲ ಇವತ್ತಿನ ಎಸ್ಐಟಿಯ ಕಾರ್ಯಾಚರಣೆಯಲ್ಲಿ ಆ ಜಿಪಿಆರ್ ಸಿಸ್ಟಮ್ ಬಳಕೆಯಾಗತ್ತಾ ಅಂತ ಹೇಳಿ. ಜಿಪಿಆರ್ ಸಿಸ್ಟಮ್ನ ಬಳಕೆ ಮಾಡಿ ಮಣ್ಣಿನ ಕೆಳಭಾಗದಲ್ಲಿ ಏನಿದೆ ಅಂತ ಹೇಳಿ ಸಿಗ್ನಲಿಂಗ್ನ ಮೂಲಕ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಇದೆ. ರೈಟ್, ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ, ಸ್ಥಳದಲ್ಲಿದ್ದಾರೆ. ಕಿರಣ್, ಘಟನೆಗೆ ಸಂಬಂಧಪಟ್ಟ ಹಾಗೆ ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟಂತಹ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದಿನದ ಗ್ಯಾಪ್ ನಂತರ ಇವತ್ತು ಕಾರ್ಯಾಚರಣೆ ನಡೀತಾ ಇರೋದು. ಇವತ್ತಿನ ಕಾರ್ಯಾಚರಣೆ ಯಾವ ರೀತಿ ಆಗಿರುತ್ತೆ, ಜೊತೆಗೆ ಸ್ಪಾಟ್ ನಂಬರ್ 6ರಲ್ಲಿ ಸಿಕ್ಕಂತಹ ಮೂಳೆಗಳು ಅವುಗಳು ಯಾರದ್ದು ಯಾವತ್ತಿನದ್ದು ಅನ್ನೋದನ್ನ ಪತ್ತೆ ಹಚ್ಚೋಕೆ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ಗೆ ಇರುವಂತಹ ಸವಾಲುಗಳು ಏನೇನು ಕಿರಣ್? ವಿದ್ಯಾ, ಇವತ್ತು 6ನೇ ದಿನ ಏನು ಪರಿಶೋಧನೆ ನಡೆಸಲಿಕ್ಕೆ ಎಸ್ಐಟಿ ತಂಡ ಈಗಾಗಲೇ ಸಿದ್ಧವಾಗಿದೆ. ಒಂದು ದಿನದ ಗ್ಯಾಪ್ ಬಳಿಕ ಈಗ 11 ಮತ್ತೆ 12ರ ಏನು ಸ್ಪಾಟ್ ನಂಬರ್ 11, 12 ಇದೆ ಅಲ್ಲಿ ಸ್ಥಳ ಪರಿಶೋಧನೆಗೆ ಈಗಾಗಲೇ ಎಸ್ಐಟಿ ತಂಡ ಸಿದ್ಧವಾಗಿರುವಂತದ್ದು. ನಾನೀಗ ಅದೇ ಸ್ಪಾಟ್ ಅಲ್ಲಿ ಇದ್ದೀನಿ, ನೋಡಬಹುದು ಈ ಭಾಗದಲ್ಲಿರುವಂತಹ ಈಗ ಏನು ಹಸಿರು ಪರದೆಯನ್ನು ಹಾಕಿದ್ದಾರೆ ಇದು ಸ್ಪಾಟ್ ನಂಬರ್ 11. ಹಾಗೇನೆ ಅದರ ಸ್ವಲ್ಪ ಮುಂದೆ ಇರುವಂತದ್ದು ಸ್ಪಾಟ್ 11, ಹಾಗಾದ್ರೆ ಇನ್ನೊಂದು ಸ್ವಲ್ಪ ಮುಂದೆ ಇರುವಂತದ್ದು ಸ್ಪಾಟ್ ನಂಬರ್ 12. ಈ ಎರಡೂ ಕಡೆ ಇವತ್ತು ಸ್ಥಳ ಪರಿಶೋಧನೆ ನಡೆಸಲಿಕ್ಕಿದ್ದಾರೆ. ಈಗಾಗಲೇ ಎಸ್ಐಟಿ ಕಚೇರಿಗೆ ಎಸ್ಐಟಿ ಅಧಿಕಾರಿಗಳು ಬಂದಿದ್ದಾರೆ, ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ. ಹಾಗೇನೆ ಮುಸ್ಕುದಾರಿಯನ್ನ ಅಲ್ಲಿ ಕರ್ಕೊಂಡು ಬಂದಿರುವಂತದ್ದು. ಹಾಗೆ FSL ಟೀಮ್ ಕೂಡ ಇದೆ, ಹಾಗೆ ಡಾಕ್ಟರ್ಸ್ ಕೂಡ ಬಂದಿದ್ದಾರೆ. ಇಲ್ಲಿ ಈ ಸ್ಥಳದಲ್ಲಿ ಈಗ ಕಾರ್ಮಿಕರು ಕೂಡ ಬಂದಿರುವಂತದ್ದು. ಈಗಾಗಲೇ ಈ ಭಾಗದಲ್ಲಿರುವಂತಹ ಪೊಲೀಸ್ ಅಧಿಕಾರಿಗಳು ಅಂದ್ರೆ ಈ ಏನು ಸೆಕ್ಯೂರ್ ಮಾಡಿದ್ದಾರೆ, ಕಾರ್ಡನ್ ಮಾಡಿರುವಂತಹ ಜಾಗ ಇದೆ, ಅದಕ್ಕೆ 24 ಗಂಟೆ ಇಲ್ಲಿ ಭದ್ರತೆ ಒದಗಿಸಲಾಗುತ್ತೆ. ಹಾಗೇನೆ ಶಸ್ತ್ರಸಜ್ಜಿತ ಪೊಲೀಸರು ಕೂಡ ಇರ್ತಾರೆ. ರಾತ್ರಿ ಹೊತ್ತು ANF ಪಡೆ ಕೂಡ ಇರುತ್ತೆ. ಮುಂಜಾನೆ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿಗಳು ಇಲ್ಲಿ ಕಾವಲು ಕಾಯ್ತಾರೆ. ಹಾಗೆ ಯಾವುದೇ ತರಹದ ಟ್ಯಾಂಪರ್ ಆಗದಂತೆ ನೋಡಿಕೊಳ್ತಾರೆ. ಇವತ್ತು 6ನೇ ದಿನ. ಹಾಗೇನೆ 11 ಸ್ಪಾಟ್ ನಂಬರ್ 11ರಲ್ಲಿ ಮೊದಲು ಈಗ ಪರಿಶೋಧನೆ ನಡೆಸಲಿಕ್ಕಿದ್ದಾರೆ. ಹಾಗೆ ಇದರಲ್ಲಿ ಈಗ 10 ಸ್ಪಾಟ್ಗಳಲ್ಲಿ ಈಗಾಗಲೇ ಪರಿಶೋಧನೆ ನಡೆಸಲಾಯಿತು. ಜಾಗಗಳನ್ನು ಅಗೆದು ಅಲ್ಲಿರುವಂತಹ ಕೆಲವು ಜಾಗಗಳಲ್ಲಿ ಅಗದ್ರೂ ಕೂಡ, ಆದ್ರೆ ಸ್ಪಾಟ್ ನಂಬರ್ 6ರಲ್ಲಿ ಮಾತ್ರ ಕೆಲವು ಅಸ್ಥಿಪಂಜರದ ಕುರುಹುಗಳು ಸಿಕ್ಕಿರುವಂತದ್ದು. ಆದ್ರೆ ಈ ಅಸ್ಥಿಪಂಜರದ ಕುರು ಏನು ಸ್ಪಾಟ್ ನಂಬರ್ 6ರಲ್ಲಿ ಸಿಕ್ಕಿದೆ ಅದರಲ್ಲಿ ಈಗ ಯಾರ್ದು ಅನ್ನೋದು, ಆ ಅಸ್ಥಿಪಂಜರ ಯಾರ್ದು ಅಂದ್ರೆ ಕೆಲವು ಮೂಳೆಗಳು ಸಿಕ್ಕಿರುವಂತದ್ದು. ಒಬ್ಬ ಮನುಷ್ಯನಲ್ಲಿ 206 ಮೂಳೆಗಳಿರ್ತವೆ, ಆದರೆ ಕೆಲವು ಮಾತ್ರ ಸಿಕ್ಕಿರುವಂತ. ಅದರಲ್ಲೂ ಕೂಡ ಈ ಸ್ಕಲ್ಲಿನ ಕೆಲವು ತುಂಡುಗಳು, ಹಾಗೇನೆ ಕಾಲಿನ 2 ಕಾಲಿನ ಮೂಳೆಗಳು, ಹಾಗೆ ಕೆಲವು ಮೂಳೆಗಳು ಮತ್ತೆ ಹಲ್ಲುಗಳು ಸಿಕ್ಕಿರುವಂತ. ಇದರಿಂದ ಆ ವ್ಯಕ್ತಿ ಯಾರು, ಎಷ್ಟು ವರ್ಷದ ಹಿಂದೆ ಸತ್ತಿರುವಂತದ್ದು ಅನ್ನೋದು ಪತ್ತೆ ಹಚ್ಚುವುದು ತುಂಬಾ ಕಷ್ಟನೇ. ಯಾಕಂದ್ರೆ ಈಗ ಒಂದು ಮಾಹಿತಿ ಪ್ರಕಾರ ಅದು 20, 25 ಅಥವಾ 30 ವರ್ಷಗಳ ಹಿಂದೆ ಹೂಳಿರುವಂತಹ ಅಸ್ಥಿಪಂಜರ. ಹಾಗೇನೆ ಅದರಲ್ಲಿ ಕೆಲವು ಮಾತ್ರ ಸಿಕ್ಕಿದ ಹಿನ್ನೆಲೆಯಲ್ಲಿ ಅದರಿಂದ DNA ಟೆಸ್ಟ್ ಮಾಡೋದು ಕಷ್ಟ ಅಂತ ಹೇಳಲಾಗುತ್ತೆ. ಯಾಕಂದ್ರೆ ಒಂದು ಸವಕಳಿಯಿಂದ ಅಂದ್ರೆ ಭೂಮಿಯ ಸವಕಳಿ, ಹಾಗೇನೆ ಇಲ್ಲಿ ಇರುವಂತಹ ತೇವಾಂಶ, ಹಾಗೇನೆ ಸೂಕ್ಷ್ಮಾಣು ಜೀವಿಗಳು ಆ ಮೂಳೆಯಲ್ಲಿರುವಂತಹ
ತೆಳುವಾದ ಚರ್ಮದ ಅಥವಾ ಮಾಂಸದ ಪದರಗಳನ್ನು ತಿಂದಿರ್ತವೆ. ಅದರಿಂದ DNA ಸಿಗುವುದು ತುಂಬಾ ಕಷ್ಟ ಅಂತ ಹೇಳಲಾಗುತ್ತೆ. ಮತ್ತೆ DNA ಕಟ್ ಆಗಿರುವಂತದ್ದೇ ಬೇರ್ಪಟ್ಟಿರುವ ಹಿನ್ನೆಲೆಯಲ್ಲಿ ಅದನ್ನು ಜೋಡಿಸ್ಕೊಂಡು ಇದು ಮಾಡೋದು ತುಂಬಾ ಕಷ್ಟ ಅಂತಾನೆ ಹೇಳಲಾಗುತ್ತೆ. ಆದ್ರೆ ಇನ್ನೊಂದು ಆತನ ಹೈಟ್ ಎಷ್ಟು ಅಥವಾ ಗಾತ್ರ ಎಷ್ಟು ಅನ್ನೋದು ಕಂಡು ಹಿಡಿಬಹುದು. ಆದ್ರೆ ಆತ ಯಾರು ಅನ್ನೋದು ಕಂಡು ಹಿಡಿಯೋದು ತುಂಬಾ ಕಷ್ಟ. ಯಾಕಂದ್ರೆ ಒಂದು ವೇಳೆ ಸ್ಕಲ್ ಸಿಕ್ಕಿದ್ರೆ ಅಥವಾ ತಲೆಬುರುಡೆ ಸಿಕ್ಕಿದ್ರೆ ಸೂಪರ್ ಇಂಪೋಸ್ ಮಾಡಿಕೊಂಡು ಆತನ ವ್ಯಕ್ತಿಯ ಚೆಹರೆಯನ್ನ 95-97% ಆದ್ರೂ ಅದನ್ನ ಮ್ಯಾಚ್ ಮಾಡಬಹುದು. ಆದ್ರೆ ಸ್ಕಲ್ ಸಿಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ ಅದು ಯಾರು ಅನ್ನೋದು ಗೊತ್ತು, ಅದನ್ನ ಇದು ಮಾಡೋದೇ ಕಷ್ಟ ಅಂತ ಹೇಳಲಾಗುತ್ತೆ. ಆದ್ರೆ DNA ಟೆಸ್ಟ್ ಮಾಡಿದ್ರು ಕೂಡ ಆ ಸಂದರ್ಭದಲ್ಲಿ ಯಾರಾದ್ರೂ ಮಿಸ್ಸಿಂಗ್ ಆಗಿದ್ದಾರಾ ಅಥವಾ ಯಾರಾದ್ರೂ ಈ ಅನ್ಐಡೆಂಟಿಫೈ ಬಾಡಿಯನ್ನು ಕ್ಲೇಮ್ ಮಾಡ್ಲಿಕ್ಕೆ ಯಾರಾದ್ರೂ ಬಂದಿದ್ರಾ, ಒಂದು ವೇಳೆ ಬಂದಿದ್ರೆ ಅವರನ್ನ ಸಂಪರ್ಕಿಸಿ ಅವರ DNA ಯನ್ನ ಮ್ಯಾಚ್ ಮಾಡಬೇಕಾದಂತದ್ದು. ಆದ್ರೆ ಯಾರು ಅದನ್ನ ಕ್ಲೇಮ್ ಮಾಡಿ ಬಂದಿಲ್ಲ ಅಂತ ಹೇಳಿದ್ರೆ ಹಾಗಾದ್ರೆ ಅದು ಯಾರ್ದು ಅನ್ನುವ ಪ್ರಶ್ನೆ ಮೂಡುತ್ತೆ. ಇದು ತುಂಬಾ ಒಂದು ಸವಾಲು SIT ಮತ್ತೆ ಫೋರೆನ್ಸಿಕ್ ಟೀಮಿಗೆ. ವಿದ್ಯಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.